ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಬೆಂಗಳೂರಲ್ಲಿ ಮಳೆರಾಯನ ಆರ್ಭಟ. ಮಳೆ ಹಾನಿ ಪ್ರದೇಶಗಳಿಗೆ ಬೆಂಗಳೂರು ಉಸ್ತುವಾರಿ ಸಚಿವ ಭೇಟಿ. ವಿದ್ಯುತ್ ಶಾಕ್ನಿಂದ ಮೃತಪಟ್ಟವರ ಕುಟುಂಬಕ್ಕೆ ಡಿಕೆ ಶಿವಕುಮಾರ್ ಸಾಂತ್ವನ. ಇನ್ಮುಂದೆ ಮನೆ ಕಟ್ಟಬೇಕಾದರೆ ಬೇಸ್ಮೆಂಟ್ ಮಾಡಬಾರದು. ಬೇಸ್ಮೆಂಟ್ ಬಗ್ಗೆ ಹೊಸ ಕಾನೂನು ತರ್ತೀವಿ. ಡಿಸಿಎಂ ಡಿಕೆ ಶಿವಕುಮಾರ್ ಸ್ಟೇಟ್ಮೆಂಟ್. ಇಂದು ಮತ್ತೆ ಬೆಂಗಳೂರಿನ ಮಳೆ ಹಾನಿ ಪ್ರದೇಶಗಳಿಗೆ ಸಿಎಂ ಭೇಟಿ. ಬಿಟಿಎಂ ಲೇಔಟ್, ಸಿಲ್ಕ್ ಬೋರ್ಡ್, ಶಾಂತಿನಗರದಲ್ಲಿ ಪರಿಶೀಲನೆ. ಬೆಂಗಳೂರಿನ ಶಾಸಕರು, ಡಿಸಿ ಅಧಿಕಾರಿಗಳು ಸಿದ್ದರಾಮಯ್ಯಗೆ ಸಾಥ್. ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರ. ಇನ್ನು ಒಂದು ವಾರ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಗಾಳಿ ಸಹಿತ ಭಾರೀ ಮಳೆ. ಕರಾವಳಿ ಸೇರಿ 6 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್. ಧಾರವಾಡದಲ್ಲಿ ಮಳೆಯ ಆರ್ಭಟಕ್ಕೆ ಭಾರೀ ಅವಾಂತರ. ಹುಬ್ಬಳ್ಳಿ ತಾಲೂಕಿನಲ್ಲಿ ಕೊಚ್ಚಿ ಹೋದ ರಸ್ತೆ, ಸೇತುವೆ. ಮಳೆಯಿಂದ ರಾಷ್ಟ್ರೀಯ ಹೆದ್ದಾರಿ 63ಕ್ಕೆ ಹಾನಿ, ಮಾರ್ಗ ಬದಲಾವಣೆ. ಬಿರುಗಾಳಿ ಸಹಿತ ಭಾರೀ ಮಳೆಗೆ ಕಲಬುರಗಿ ನಗರದಲ್ಲಿ ಅವಘಡ. ನಾಸ್ ಕಾಲೋನಿಯಲ್ಲಿ ನೆಲಕ್ಕುರುಳಿದ ಬೃಹತ್ ಬೇವಿನ ಮರ. ವಿದ್ಯುತ್ ತಂತಿಗಳು ತುಂಡಾಗಿ ವಿದ್ಯುತ್ ಸಂಪರ್ಕ ಕಡಿತ. ಉಡುಪಿಯಲ್ಲಿ ಮೊದಲ ಮಳೆಗೆ ಹಲವೆಡೆ ಅಧ್ವಾನ. ನಿರಂತರ ಮಳೆಗೆ ಶಿವಪಾಡಿ ದೇವಾಲಯದ ಆವರಣದಲ್ಲಿ ಜಲಪಾತ. ಶಿವ ದೇವಾಲಯಕ್ಕೆ ಹಲವು ಗಂಟೆಗಳ ಕಾಲ ಜಲದಿಗ್ಬಂಧನ. ಇಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ. ಜಿಲ್ಲೆಯ ಅಂಗನವಾಡಿ ಮಕ್ಕಳಿಗೆ ರಜೆ ಘೋಷಣೆ. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಸೂಚನೆ. ಮಂಗಳೂರು ಜೈಲಲ್ಲಿ ಮತ್ತೆ ಗಲಾಟೆ. ಅಡುಗೆ ಮಾಡ್ತಾ ಇದ್ದ ಕೈದಿ ಮೇಲೆ ಮತ್ತೊಂದು ಕೈದಿಗಳ ಗುಂಪಿನಿಂದ ಹಲ್ಲೆ. ಮುನೀರ್ ಎಂಬ ಕೈದಿಗೆ ಥಳಿತ. ಧಾರವಾಡ ಜನ್ನತ್ ನಗರ ಬಡಾವಣೆಯಲ್ಲಿ ಅಪರಿಚಿತರ ಓಡಾಟ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಿಗೆ ಅರವಿಂದ್ ಬೆಲ್ಲದ್ ಪತ್ರ. ಧಾರವಾಡ ಜನ್ನತ್ ನಗರದ ಬಿಲಾಲ್ ಮಸ್ಜಿದ್ಗೆ ಎನ್ ಶಶಿಕುಮಾರ್ ಭೇಟಿ. ಕೇಂದ್ರದ ಮಾಜಿ ಸಚಿವ ಬೀದರ್ ಎಸ್ಪಿ ಮಧ್ಯೆ ಮಾತಿನ ಚಕಮಕಿ. ಭದ್ರತೆ ವಾಪಸ್ ಪಡೆದಿದ್ದಕ್ಕೆ ಇಬ್ಬರ ಮಧ್ಯೆ ಗಲಾಟೆ. ಪ್ರದೀಪ್ ಗುಂಟೆ ವಿರುದ್ಧ ಭಗವಂತ್ ಖೂಬಾ ಆಕ್ರೋಶ. ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆ ನಡೆಸಿದ ಆರೋಪ. ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾಳ ವೈಯಕ್ತಿಕ ಡೈರಿ ಪತ್ತೆ. ಎನ್ಐಎ ಮತ್ತು ಐಬಿಯಿಂದ ವಿಚಾರಣೆ ಮುಂದುವರಿಕೆ. ಬಿಹಾರ್ನಲ್ಲಿ ಆಪರೇಷನ್ ಸಿಂಧೂರ ರಾಜಕೀಯಕ್ಕೆ ಬಳಕೆ ಆರೋಪ. ರೈಲ್ವೆ ಟಿಕೆಟ್ನಲ್ಲಿ ಮೋದಿ ಭಾವಚಿತ್ರ ಬಳಸಿ ಸೇನಾ ಕಾರ್ಯಾಚರಣೆಯ ಪ್ರಸ್ತಾಪ. ಕೇಂದ್ರದ ನಡೆಗೆ ಕಾಂಗ್ರೆಸ್ ನಾಯಕರ ಆಕ್ರೋಶ. ರಾಜಸ್ಥಾನ ಮೂಲದ ನಟಿ ಕಾನ್ಸ್ ಫಿಲ್ಮ್ ಫೆಸ್ಟಿವಲ್ 2025ರಲ್ಲಿ ಭಾಗಿ. ರುಚಿ ಗುಲ್ಜಾರ್ ಕೊರಳಲ್ಲಿ ಕಾಣಿಸಿಕೊಂಡ ಮೋದಿ ನಕ್ಲೆಸ್. ನಟಿಯ ಕೊರಳಲ್ಲಿ ಪ್ರಧಾನಿ ಫೋಟೋ ಕಂಡು ಪರ ವಿರೋಧ ಚರ್ಚೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನ 62ನೇ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ಗೆ ಜಯ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ ಬಗ್ಗು ಬಡಿದ ಆರ್ಆರ್. 6 ವಿಕೆಟ್ಗಳಿಂದ ಗೆದ್ದು ಬೀಗಿದ ರಾಯಲ್ಸ್. ಆರ್ಆರ್ ಸಿಎಸ್ಕೆ ಪಂದ್ಯದ ಬಳಿಕ ಧೋನಿ ನಮಸ್ಕರಿಸಿದ ವೈಭವ್. ಎಂಎಸ್ಟಿ ಪಾದ ಸ್ಪರ್ಶಿಸಿ ಆಶೀರ್ವಾದ. ಸೂರ್ಯವಂಶಿ ನಡೆಗೆ ಎಲ್ಲರ ಮೆಚ್ಚುಗೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಇವತ್ತು ಪ್ಲೇ ಆಫ್ಗೇರಲು ಕಾದಾಟ. ಮುಂಬೈ ಡಿಸಿ ಮಧ್ಯೆ ಸೆಣಸಾಟ. ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆಯಲಿದೆ ಜಿದ್ದಿನ ಕಾಳಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.